ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲರಾಮ್ ಇರುತ್ತೆ. ಸೊ ಅದನ್ನ ನಾವು ಯಾವ ತರ ಈಸಿ ಮಾಡ್ಕೋತೀವಿ, ಈಸಿ ವೇಯಲ್ಲಿ ಹೆಂಗ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಐ ಫೌಂಡ್ 5 ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ದಿ AB ಎಕ್ಸಾಮ್. ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಅಂತ. ಸೊ ಯಾವ್ದು ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ಆ ಬುಕ್ಸ್ ಮಾತ್ರ ತಗೊಂಡೋಗಿ, ಬೇರೆದನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ನೋ, ಆತರ ಮಾಡಬಾರ್ದು. ಇಲ್ಲಿ ಯಾವ ಸೆಕ್ಷನ್ ಇದು ಬರುತ್ತೆ ಅಂತ, ಅಥವಾ ಕ್ವಶನ್ ಅಲ್ಲೇನೆ ಯಾವ್ದಾದ್ರು ಆರ್ಟಿಕಲ್ ಅಥವಾ ಸೆಕ್ಷನ್ ನ ಮೆನ್ಷನ್ ಮಾಡಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದು ಡೈರೆಕ್ಟ್ ಕ್ವಶನ್ಸ್. ಅಂದ್ರೆ ಆರ್ಟಿಕ್ಸ್ ಅಲ್ಲಿ ಹೆಂಗೆ ಹುಡ್ಕೋದು, ಸೆಕ್ಷನ್ಸ್ ಆರ್ಟಿಕಲ್ಸ್ ಇರೋದನ್ನ, ಅಥವಾ ರೂಲ್ಸ್ ಆಗಿರ್ಬೋದು, ಆರ್ಡರ್ಸ್ ಆಗಿರ್ಬೋದು, ಡೆಫಿನೇಷನ್ಸ್, ಮ್ಯಾಕ್ಸಿಮ್ಸ್, ರಿಟ್ಸ್ ಎಲ್ಲ ಇರುತ್ತೆ ಅಲ್ವಾ ಕ್ವಶನ್ಸ್. ಆ ತರ ಕ್ವಶನ್ಸ್ ಕೇಳ್ತಾರೆ, ಡೆಫಿನೇಷನ್ಸ್ ಕೇಳ್ತಾರೆ. ಸೊ ಅಟೆಂಡ್ ಮಾಡಿ ಅಂತ. ವಾಟ್ ಇಫ್ ಅಂದ್ರೆ ಈಗ ನೀವು ಓದ್ತಿರ್ತೀರಾ, ಅಲ್ಲಿ ನಿಮ್ಗೆ ಗೊತ್ತಿಲ್ದಿರೋ ಕ್ವಶನ್, ಟ್ರಿಕ್ಕಿ ಕ್ವಶನ್ ಇರುತ್ತೆ, ಅಂದ್ರೆ ಅದಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ ಓದಕ್ಕೆ, ಅರ್ಥ ಮಾಡ್ಕೊಳಕ್ಕೆ. ಅಥವಾ ಕೇಸ್ ಲಾ ಇರುತ್ತೆ, ಅದು ನಿಮ್ಗೆ ಗೊತ್ತಿರಲ್ಲ. ಆ ತರ ಅಂಡ್ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ.